ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ICHR ಅದರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಇದರಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸಂವಿಧಾನದ ಲಕ್ಷಣಗಳು, ಸಂವಿಧಾನದ ಪ್ರಾಮುಖ್ಯತೆಗಳು ಇವೆಲ್ಲವನ್ನು ಕೂಡ ಕಲಿತಿದ್ದೇವೆ. ಈಗ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಬಾರಿ ಬಂದಿದೆ. ರಾಜ್ಯ ನೀತಿಯ ನಿರ್ದೇಶನ ಮೌಲ್ಯ ಮಿತಿಯನ್ನು ಚರ್ಚಿಸಿ ಅಂತ. ಅದರಲ್ಲಿ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ. ಸಮಾಜವಾದಿ ತತ್ವದಲ್ಲಿ ವಿಚಾರಗಳು ಬರುವಂಥದ್ದು ಸಮಾಜದ ಒಂದು ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು. ಸಮಾಜದಲ್ಲಿ ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವಂತಹ ಉದ್ದೇಶ ಸಮಾಜವಾದಿ ತತ್ವದೊಳಗೆ ಬರ್ತದೆ. ಅಂದರೆ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಸ್ತ್ರೀ ಮತ್ತು ಪುರುಷರಿಗೆ ಎಲ್ರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನವಾದ ಒಂದು ಸಂಬಳವನ್ನು ಕೊಡುವಂಥದ್ದು, ವೇತನವನ್ನು ದೊರಕಿಸಿಕೊಡುವಂಥದ್ದು, ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡಿಕೊಳ್ಳುವಂಥದ್ದು, ಐಶ್ವರ್ಯವು ಒಂದೇ ಕಡೆ ಕೇಂದ್ರಿತವಾಗುವುದನ್ನು ತಡೆಗಟ್ಟುವುದು, ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಮತ್ತು ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು, ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು, ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವಂಥದ್ದು, ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಉದ್ಯೋಗಾವಕಾಶ, ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸುವುದು, ಇಳಿ ವಯಸ್ಸು ಬಂದಾಗ ಅಂದರೆ ತುಂಬ ವಯಸ್ಸಾದಾಗ ಅಥವಾ ಅನಾರೋಗ್ಯ ಇದ್ದಾಗ ದೈಹಿಕ ಅನರ್ಹತೆಗೆ ಸೂಕ್ತವಾದ ಸಹಾಯವನ್ನು ಮಾಡಿಕೊಡುವಂಥದ್ದು, ಕನಿಷ್ಠ ದುಡಿಮೆಗೆ ಅವಧಿ, ಕನಿಷ್ಠ ದುಡಿಮೆಗೆ ಸೂಕ್ತವಾದ ವಾತಾವರಣ, ಜೀವನಕ್ಕೆ ಸಾಕಾಗುವಷ್ಟು ವೇತನ, ವಿಶ್ರಾಂತಿ, ಅವಕಾಶ ಎಲ್ಲವನ್ನು ಕೂಡ ದೊರಕಿಸಿಕೊಡುವಂಥದ್ದು, ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗುವ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಇವಿಷ್ಟು ಸಮಾಜವಾದಿ ತತ್ವದೊಳಗೆ ಬರ್ತದೆ. ಇನ್ನು ಗಾಂಧಿವಾದದ ತತ್ವದೊಳಗೆ ನೋಡಿದರೆ ಇದು ಸಂವಿಧಾನದ 40, 43, 46, 47, 48ನೇ ವಿಧಿಯಲ್ಲಿ ಬರುವಂಥದ್ದು. ಇಲ್ಲಿ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ಮಾಡುವಂಥದ್ದು, ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ಹಿಂದುಳಿದ ಜನರು ಅದರಲ್ಲೂ ಹರಿಜನರು, ಗಿರಿಜನರು ಅವರ ಆರ್ಥಿಕ ಸುಧಾರಣೆಯನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮತ್ತು ಅವಕಾಶಗಳನ್ನು ಮಾಡಿಕೊಡುವಂಥದ್ದು, ಪಶುಪಾಲನೆ, ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವಂಥದ್ದು, ಗೋಹತ್ಯೆಯನ್ನು ನಿಷೇಧಿಸುವಂಥದ್ದು ಮತ್ತು ಪಾನವನ್ನು ವಿರೋಧಿಸುವಂಥದ್ದು. ಇನ್ನು ಉದಾರವಾದಿ ತತ್ವದೊಳಗೆ ಬರುವಂಥದ್ದು, ಉದಾರವಾದಿ ತತ್ವವು ಸಂವಿಧಾನದ 44, 45, 50, 51ನೇ ವಿಧಿಯಲ್ಲಿ ಬರ್ತದೆ. ಈ ವಿಧಿಗಳನ್ನು ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನೀವು ಪರೀಕ್ಷೆಯಲ್ಲಿ ಬರೆಯಿರಿ, ಇಲ್ಲದಿದ್ದರೆ ವಿಧಿಯನ್ನು ಬರೀಲಿಕ್ಕೆ ಹೋಗಬೇಡಿ, ಬರೀ ಪಾಯಿಂಟ್ಸನ್ನಷ್ಟೇ ಬರಿತಾ ಹೋಗಿ. ಉದಾರವಾದಿ ತತ್ವದೊಳಗೆ ಬರುವಂಥ ವಿಚಾರಗಳು ದೇಶದಾದ್ಯಂತ ಒಂದೇ ರೀತಿಯ ನಾಗರಿಕ ಶಾಸನವನ್ನು ಜಾರಿಗೆ ತರುವಂಥದ್ದು, ಅಂದರೆ ಸಿವಿಲ್ ಕೋಡ್, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು, ಸಂವಿಧಾನ ಪ್ರಾರಂಭವಾದ 10 ವರ್ಷಗಳ ಅವಧಿಯಲ್ಲಿ 14 ವರ್ಷದ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು, ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳ ಎಲ್ಲ ಇರ್ತದಲ್ವ ಅದನ್ನು ರಕ್ಷಣೆ ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡಿ ವಿಶ್ವ ಕಾನೂನನ್ನು ಗೌರವಿಸುವಂಥದ್ದು, ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತ ಮಾರ್ಗದಲ್ಲಿ ಪರಿಹರಿಸುವಂಥದ್ದು. ಇದು ಉದಾರವಾದಿ ತತ್ವದೊಳಗೆ ಬರುವಂಥದ್ದು. ಈ ರೀತಿಯಾಗಿ ರಾಜ್ಯನೀತಿ ನಿರ್ದೇಶನ ತತ್ವಗಳಲ್ಲಿ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವಗಳು ಬರುವಂಥದ್ದು. ಅದನ್ನು ಅರ್ಥ ಮಾಡಿಕೊಂಡು ಓದಿದರೆ ಅದರ ಪಾಯಿಂಟ್ಸ್ಗಳೆಲ್ಲ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ಇನ್ನು ಬ್ಲಾಕ್ 2ಕ್ಕೆ ಬಂದಾಗ ಅಲ್ಲಿ ರಾಜ್ಯಸಭೆಯ ರಚನೆ ಕಾರ್ಯಗಳು, ಪ್ರಧಾನಮಂತ್ರಿಯ ಅಧಿಕಾರಗಳು, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು, ಆಡಳಿತ ಪಾರದರ್ಶಕತೆ, ಪ್ರಬಂಧ ಬರೀರಿ ಎನ್ನುವಂಥದ್ದೆಲ್ಲ ಮುಖ್ಯವಾಗಿ ಬರುವಂತಹ ಪ್ರಶ್ನೆಗಳು. ಇವುಗಳನ್ನೆಲ್ಲ ಕೂಡ ನೋಡ್ತಾ ಹೋಗುವ. ಅವುಗಳಲ್ಲಿ ಮೊದಲನೇದಾಗಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ನಿಮಗೆ ಒಂದು ಸಾಧಾರಣವಾಗಿ ಒಂದು ಆಡಳಿತವನ್ನು ನಡೆಸಬೇಕಾದ್ರೆ ಹೆಚ್ಚಾಗಿ ಬರುವಂತಹ ಕಾರ್ಯಗಳೆಂದರೆ ಶಾಸನದ ಕಾರ್ಯಗಳು, ಶಾಸನೀಯ ಕಾರ್ಯಗಳು, ಶಾಸನೀಯ ಅಧಿಕಾರಗಳು,
ಕಾರ್ಯಾಂಗದ ಅಧಿಕಾರಗಳು, ಹಣಕಾಸಿನ ಕಾರ್ಯಗಳು, ನ್ಯಾಯಾಂಗದ ಕಾರ್ಯಗಳು, ಸಂವಿಧಾನಾತ್ಮಕ ಕಾರ್ಯಗಳು, ಚುನಾವಣೆ ಕಾರ್ಯಗಳು. ಇವೆಲ್ಲ ಕೂಡ ಒಂದು ರಾಜಕೀಯ ಅಂತ ಬಂದಾಗ, ಅಂದರೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಶದಲ್ಲಿ ಆಡಳಿತ ಅಂತ ಬಂದಾಗ ಪ್ರತಿಯೊಂದು ಆಡಳಿತಗಳಲ್ಲಿಯೂ ಕೂಡ ಈ ಎಲ್ಲ ರೀತಿಯ ಕೆಲಸಗಳು, ಅಧಿಕಾರಿಗಳು ಇರುವಂಥದ್ದು. ಅದನ್ನು ನೀವು ಮೊದಲು ನೆನಪಲ್ಲಿಡಬೇಕು. ಶಾಸನೀಯ ಕಾರ್ಯಗಳು, ಕಾರ್ಯಾಂಗದ ಕಾರ್ಯಗಳು, ಹಣಕಾಸಿನ ಕಾರ್ಯಗಳು, ನ್ಯಾಯಾಂಗದ ಕಾರ್ಯಗಳು, ಸಂವಿಧಾನಾತ್ಮಕ ಕಾರ್ಯಗಳು, ಚುನಾವಣೆಯ ಕಾರ್ಯಗಳು. ಈ ಪಾಯಿಂಟ್ಸನ್ನು ಸರಿಯಾಗಿ ಒಂದೆರಡು ಬಾರಿ ಈ ಪಾಯಿಂಟ್ಸ್ಗಳನ್ನು, ಶಾಸನೀಯ ಕಾರ್ಯ, ಕಾರ್ಯಾಂಗದ ಕಾರ್ಯ, ನ್ಯಾಯಾಂಗದ ಕಾರ್ಯ ಎಲ್ಲ ಇದೆಯಲ್ಲ, ಈ ಪಾಯಿಂಟ್ಸ್ಗಳನ್ನು 1, 2, 3 ಬಾರಿ ಹೇಳ್ಕೊಳ್ಳಿ. ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಆಡಳಿತ ಅಂತ ಹೇಳಿದ ಕೂಡಲೇ ಈ ಎಲ್ಲ ಅಧಿಕಾರಗಳು ಬರುವುದರಿಂದ ನಾವು ಅದನ್ನು ನಮಗೆ ಯಾವತ್ತೂ ನೆನಪಲ್ಲಿಡಬೇಕು. ಇನ್ನು ಲೋಕಸಭೆ ಅಂದರೆ ಏನು, ಎಲ್ಲಿ, ಹೇಗೆ ಅಂತ ಎಲ್ಲ ಗೊತ್ತಿರಬೇಕಲ್ಲ ನಮಗೆ. ಅದಕ್ಕೋಸ್ಕರ ಲೋಕಸಭೆಯು ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ಸಂಸತ್ತಿನ ಕೆಳಮನೆ ಅಂತ ಹೇಳುವಂಥದ್ದು. ಇಲ್ಲಿ ಕಾರ್ಯಕಲಾಪಗಳಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಎಲ್ಲ ಪ್ರಮುಖವಾದ ಕಾರ್ಯ ನಡೆಯುವಂಥದ್ದು ಲೋಕಸಭೆಯಲ್ಲಿ. ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರಿಂದ, ಜನರು ಆಯ್ಕೆ ಮಾಡುವಂಥದ್ದು, ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರಿಂದ ಕೂಡಿದ್ದು ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರಿಂದ ಲೋಕಸಭೆಗೆ ಅಗ್ರಸ್ಥಾನ ದೊರೆಯುತ್ತದೆ. ಯಾಕೆ ಗೊತ್ತಾಯ್ತಾ? ಇಲ್ಲಿ ನಾವೆಲ್ಲ ಈ ಭಾರತದ ಪ್ರಜೆ. ನಾವೇನು ಮಾಡ್ತೇವೆ? ಓಟನ್ನು ಹಾಕುವುದರ ಮೂಲಕ ಲೋಕಸಭೆಗೆ ಸದಸ್ಯರನ್ನು ನೇಮಕ ಮಾಡ್ತೇವೆ. ಈ ಲೋಕಸಭೆಗೆ ನಾವು ಓಟನ್ನು ಹಾಕಿ ಅವರನ್ನು ಗೆಲ್ಲಿಸ್ತೇವೆ. ಯಾಕಂದರೆ ಅಂದರೆ ಪ್ರಜೆಗಳ, ಜನರ ಏನೆಲ್ಲ ಇಚ್ಛೆಗಳಿದೆ, ಅವರ ಒಂದು ಕಾರ್ಯಗಳೆಲ್ಲ ಏನಾಗಬೇಕು ಅದನ್ನು ಪ್ರತಿನಿಧಿಸಲಿಕ್ಕೋಸ್ಕರ ನಾವು ಅವರನ್ನು ಓಟ್ ಹಾಕಿ ಗೆಲ್ಲಿಸುವಂಥದ್ದು. ನಮ್ಮ ಕೆಲವು ಸಾರ್ವಜನಿಕವಾದ ಕೆಲಸಗಳೆಲ್ಲ ಆಗಬೇಕು ಎನ್ನುವಂತಹ ಕಾರಣದಿಂದ. ಆದ್ದರಿಂದ ಲೋಕಸಭೆಗೆ ಅಗ್ರಸ್ಥಾನ ಹೊಂದಿರುವಂಥದ್ದು ಈ ಕಾರಣಕ್ಕೆ. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳೇನು? ಒಂದು, ಶಾಸನೀಯ ಕಾರ್ಯಗಳು. ಶಾಸನೀಯ ಅಧಿಕಾರ ಇದೆ. ಲೋಕಸಭೆಗೆ ಶಾಸನವನ್ನು ಮಾಡುವಂತಹ ಅಧಿಕಾರ ಇದೆ. ಕಾನೂನನ್ನು ರಚಿಸುವುದು ಯಾವುದು? ಲೋಕಸಭೆ ಅಂದರೆ ಅದರೊಳಗೆ ಸದಸ್ಯರಿರುವಂಥದ್ದು. ಆ ಸದಸ್ಯರನ್ನು ನಾವು ಓಟನ್ನು ಹಾಕುವುದರ ಮೂಲಕ ಆಯ್ಕೆ ಮಾಡಿರ್ತೇವೆ. ಕಾನೂನನ್ನು ರಚಿಸುವಂತಹ ಕೆಲಸ ಯಾರಿಗಿದೆ? ಲೋಕಸಭೆಯಲ್ಲಿರುವಂತಹ ಸದಸ್ಯರಿಗೆ. ಲೋಕಸಭೆಯು ಕೇಂದ್ರ ಪಟ್ಟಿ ಮತ್ತು ಸಮವರ್ತ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸನವನ್ನು ರಚಿಸ್ಬೋದು. ಈ ಲೋಕಸಭೆಯಲ್ಲಿರುವಂತಹ ಸದಸ್ಯರು ಏನು ಮಾಡ್ಬೋದು? ಶಾಸನವನ್ನು ರಚಿಸುವಂತಹ ಕೆಲಸ ಅವರಿಗಿದೆ. ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೂಡ ಶಾಸನವನ್ನು ರಚಿಸ್ಬೋದು. ಇದು ಲೋಕಸಭೆ ಅಂತ ಹೇಳಿದ ಕೂಡ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೂಡ ಅವರು ಶಾಸನವನ್ನು ಮಾಡ್ಬೋದು. ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವಂಥ ಮೇಲೆ ಕೂಡ ಶಾಸನವನ್ನು ಮಾಡ್ಬೋದು. ಈ ಮಸೂದೆ ಶಾಸನವಾಗಬೇಕಾದರೆ 2 ಸದನಗಳಿಂದಲೂ ಅಂಗೀಕೃತವಾಗಬೇಕು. ಅದು 2 ಸದನಗಳ ಮಧ್ಯೆ ಸಾಮಾನ್ಯ ಮಸೂದೆಯ ಬಗ್ಗೆ ತೀವ್ರ ಭಿನ್ನಾಭಿಪ್ರಾಯ ಇದ್ದಾಗ ಯಾವುದೇ ಒಂದು ಮಸೂದೆಯು ಶಾಸನ ಆಗುವುದಿಲ್ಲ. ಹೊಸ ಶಾಸನಗಳನ್ನು ರಚಿಸುವುದು, ಶಾಸನಗಳನ್ನು ತಿದ್ದುಪಡಿ ಮಾಡುವುದು, ಹಳೆಯ ಶಾಸನಗಳನ್ನು ತೆಗೆದುಹಾಕುವುದು ಅಂದರೆ ರದ್ದುಪಡಿಸುವಂಥದ್ದು, ಈ ಎಲ್ಲ ಕಾರ್ಯ ಇರುವಂಥದ್ದು ಯಾರಿಗೆ? ಲೋಕಸಭೆಗೆ. ಲೋಕಸಭೆಯಲ್ಲಿರುವಂಥ ಸದಸ್ಯರಿಗೆ. ಲೋಕಸಭೆಯೇ ಅದನ್ನೆಲ್ಲ ಮಾಡುವಂಥದ್ದು. ಕಾನೂನುಗಳನ್ನು ರಚಿಸುವುದು ಅದನ್ನೆಲ್ಲ ಮಾಡುವಂಥದ್ದು ಲೋಕಸಭೆ. ಶಾಸನಗಳನ್ನು ರಚಿಸ್ತದೆ, ಹೊಸ ಶಾಸನಗಳನ್ನು ತರ್ತದೆ, ಹಳೆಯ ಶಾಸನಗಳನ್ನು ರದ್ದುಪಡಿಸ್ತದೆ, ಆಮೇಲೆ ಏನಾದರೂ ತಿದ್ದುಪಡಿಯನ್ನು ಇದ್ದರೂ ಕೂಡ ಅದು ಮಾಡ್ತದೆ. ಇನ್ನು ಕಾರ್ಯಾಂಗದ ನಿಯಂತ್ರಣ. ಏನೆಲ್ಲ ಕಾರ್ಯಾಂಗದ ನಿಯಂತ್ರಣವನ್ನು ಮಾಡ್ತದೆ? ಮಂತ್ರಿಮಂಡಲವು ತಾನು ನಿರ್ವಹಿಸುವ ಎಲ್ಲ ಕಾರ್ಯಗಳಿಗೂ ಸರಕಾರ ಕೈಗೊಳ್ಳುವ ಧ್ಯೇಯ ಧೋರಣೆಗಳಿಗೂ ಲೋಕಸಭೆಯು ಹೊಣೆಯಾಗಿರ್ತದೆ. ಮಂತ್ರಿಮಂಡಲ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ಅದು ಹೊಣೆಯಾಗಿರ್ತದೆ ಲೋಕಸಭೆ. ಮಂತ್ರಿಮಂಡಲವನ್ನು ಅವಿಶ್ವಾಸ ನಿರ್ಣಯ ಪಾಸು ಮಾಡಿ ಆ ಮೂಲಕ ಅದನ್ನು ವಜಾ ಮಾಡುವ ಅಧಿಕಾರ ಲೋಕಸಭೆಗೆ ಹೊಂದಿದೆ. ಲೋಕಸಭೆಗೆ ಸರಕಾರವನ್ನು ಅಸ್ತಿತ್ವಕ್ಕೆ ತರುವ ಹಾಗೂ ವಜಾ ಮಾಡುವ ಅಧಿಕಾರ ಇದೆ.
ನೋಡಿ, ಇಲ್ಲಿ ಲೋಕಸಭೆಗೆ ಕಾರ್ಯವನ್ನು ಮಾಡುವಂತಹ ಒಂದು ಅಧಿಕಾರ, ಕಾರ್ಯಾಂಗದ ನಿಯಂತ್ರಣ ಇದೆ ಅದಕ್ಕೆ. ಈಗ ಮಂತ್ರಿಮಂಡಲಗಳೆಲ್ಲ ಇರ್ತದೆ, ಆ ಮಂತ್ರಿಮಂಡಲಗಳ ಅಸ್ತಿತ್ವಕ್ಕೆ ತರುವಂಥದ್ದು, ಆ ಮಂತ್ರಿಮಂಡಲವನ್ನು ವಜಾ ಮಾಡುವಂತಹ ಅಧಿಕಾರ ಯಾರಿಗಿರುವಂಥದ್ದು? ಲೋಕಸಭೆಗೆ. ಲೋಕಸಭೆಗೆ ಸರಕಾರವನ್ನು ಅಸ್ತಿತ್ವಕ್ಕೆ ತರುವ ಮತ್ತು ವಜಾ ಮಾಡುವ ಅಧಿಕಾರ ಕೂಡ ಇದೆ. ಇನ್ನು ಮಂತ್ರಿಮಂಡಲ ಅವಿಶ್ವಾಸ ನಿರ್ಣಯ ಪಾಸು ಮಾಡಿ ಆ ಮೂಲಕ ಅದನ್ನು ಕೂಡ ವಜಾ ಮಾಡುವಂಥ ಅಧಿಕಾರ ಯಾರಿಗಿರುವಂಥದ್ದು? ಲೋಕಸಭೆಗೆ ಇರುವಂಥದ್ದು. ಹಣಕಾಸಿನ ಕಾರ್ಯ ಇದೆ. ಹೇಗೆ ಹಣಕಾಸಿನ ಕಾರ್ಯ ಇರುವಂಥದ್ದು ಲೋಕಸಭೆಗೆ? ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಮಾಡ್ತದೆ, ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆಯನ್ನು ಕೂಡ ಮಾಡ್ತದೆ. ಒಟ್ಟು ಹಣಕಾಸಿನ ಕಾರ್ಯವನ್ನು ಮಾಡುವಂಥದ್ದು ಲೋಕಸಭೆ, ಬೇರೆ ಯಾವುದಕ್ಕೂ ಕೂಡ ಇಲ್ಲ. ಅದು ಅದರ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು. ಸಾರ್ವಜನಿಕರಿಗೆ ಸಂಬಂಧಿಸಿದ ಹಣ ವಿಷಯದಲ್ಲಿ ಕೂಡ ಲೋಕಸಭೆಯ ತೀರ್ಮಾನ ಅಂತಿಮ. ಒಟ್ಟಿನಲ್ಲಿ ಹಣಕಾಸಿನ ಅಧಿಕಾರ ಇರುವಂಥದ್ದು ಯಾರಿಗೆ? ಅದು ನೆನಪಲ್ಲಿರಬೇಕು ನಿಮಗೆ. ಹಣಕಾಸಿನ ಕಾರ್ಯ ಮಾಡುವಂಥದ್ದೆಲ್ಲ ಲೋಕಸಭೆ. ಅದು ಸಾರ್ವಜನಿಕ ಹಣ ಆಗಿರ್ಬೋದು, ರಾಷ್ಟ್ರದ ಆದಾಯದ ಆಗಿರ್ಬೋದು, ಅದನ್ನು ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಇರುವಂಥದ್ದು ಕೂಡ ಲೋಕಸಭೆಗೆ. ಇನ್ನು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಈಗ ಒಂದು ಹಣಕಾಸು ಇಷ್ಟಕ್ಕೆ ಇಷ್ಟು ಹಣ ಬೇಕು ಎನ್ನುವಂಥದ್ದೆಲ್ಲ ಇರ್ತದಲ್ವ ಈ ಸರಕಾರದಲ್ಲಿ, ಅದನ್ನು ಎಲ್ಲಿ ಮಂಡಿಸುವಂಥದ್ದು? ಲೋಕಸಭೆಯಲ್ಲಿ, ಆರಂಭದಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕು. ಅದಾದ ನಂತರ ಸರಕಾರದ ವೆಚ್ಚಗಳು ಎಷ್ಟಾಯಿತು, ಎಷ್ಟು ಹಣ ಬಂದಿದೆ, ಎಷ್ಟು ಈ ಸರಕಾರದಲ್ಲಿ ಖರ್ಚಾಯಿತು, ಎಷ್ಟು ವೆಚ್ಚ ಬೇಕು, ಇನ್ನೆಷ್ಟು ಹಣ ಬೇಕು ಎಲ್ಲ ಕೂಡ ವಿಮರ್ಶಿಸುವಂಥದ್ದು ಲೋಕಸಭೆಯಲ್ಲಿ. ಇನ್ನು ಇದು ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಬೇಕು. ಈ ಎಲ್ಲ ಒಂದು ಮತ ಆಯಿತು, ಹಣಕಾಸಿನ ಬಗ್ಗೆ ಮಂಡಿಸಲಾಯಿತು. ಮಂಡಿಸಿದ ನಂತರ ಲೋಕಸಭೆಯಲ್ಲಿ ಪಾಸಾದಂಥ ಹಣಕಾಸಿನ ಮಸೂದೆಯನ್ನು ಎಲ್ಲಿಗೆ ಕಳಿಸ್ತಾರೆ? ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು 14 ದಿವಸ ಇಟ್ಕೊಂಡು ಅದನ್ನು ನೋಡ್ತಾರೆ. 14 ದಿವಸದ ಒಳಗಾಗಿ ತನ್ನ ಶಿಫಾರಸಿನೊಂದಿಗೆ ಅದನ್ನು ವಾಪಸ್ ಎಲ್ಲಿಗೆ ಕೊಡಬೇಕು? ಲೋಕಸಭೆಗೆ ಹಿಂದಿರುಗಿಸಬೇಕು. ಲೋಕಸಭೆ, ರಾಜ್ಯಸಭೆ. ಮೊದಲು ಲೋಕಸಭೆಯಿಂದ ಅದನ್ನು ರಾಜ್ಯಸಭೆಗೆ ಕಳಿಸ್ತೇವೆ ಆ ಪಟ್ಟಿಯನ್ನು. ಅದನ್ನು 14 ದಿನದೊಳಗೆ ಏನು ಮಾಡಬೇಕು? ಅವರ ಶಿಫಾರಸು ಏನಿದೆ ಅದನ್ನು ಹಾಕಿ ಲೋಕಸಭೆಗೆ ವಾಪಸ್ ಕೊಡುವಂಥದ್ದು. ರಾಜ್ಯಸಭೆಯ ಶಿಫಾರಸುಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಯಾರಿಗಿದೆ? ಲೋಕಸಭೆಗೆ. ಈಗ ಲೋಕಸಭೆಯಲ್ಲಿ ಹಣಕಾಸಿನ ವಿಚಾರವನ್ನೆಲ್ಲ ಮಂಡಿಸಿ ಆಯಿತು. ನಂತರ ಆ ಒಂದು ಮಂಡಿಸಿದ ಪಟ್ಟಿಯನ್ನು ಲೋಕಸಭೆ ರಾಜ್ಯಸಭೆಗೆ ಕಳಿಸ್ತದೆ. ಅಲ್ಲಿ ರಾಜ್ಯಸಭೆಯಲ್ಲಿ ಅದನ್ನು ನೋಡಿ 14 ದಿನದ ಒಳಗಾಗಿ ಏನು ಮಾಡಬೇಕು? ಅವರ ಒಂದು ಶಿಫಾರಸು ಏನಿದೆ, ಅವರ ಒಂದು ಯೋಚನೆಗಳೇನಿದೆ ಅದರ ಜೊತೆಗೆ ಅದನ್ನು ಪುನಃ ಲೋಕಸಭೆಗೆ ಕಳಿಸಬೇಕು. ಆ ಲೋಕಸಭೆಯು ಏನು ಮಾಡ್ತದೆ? ರಾಜ್ಯಸಭೆ ನೀಡಿದಂತಹ ಒಂದು ಶಿಫಾರಸನ್ನು ಸ್ವೀಕರಿಸ್ಬೋದು ಅಥವಾ ಅದಕ್ಕೆ ತಿರಸ್ಕರಿಸುವ ಅಧಿಕಾರ ಕೂಡ ಇದೆ ಲೋಕಸಭೆಗೆ. 14 ದಿನದವರೆಗೆ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಗೆ ತಡೆ ಹಿಡಿಯಬಹುದೇ ವಿನಃ, 14 ದಿವಸದೊಳಗೆ ಅದನ್ನು ತಡೆ ಹಿಡ್ಕೊಳ್ಬೋದು ಅಷ್ಟೇ ವಿನಃ ಅದರಿಂದ ಹೆಚ್ಚು ಸಮಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ರಕ್ಷಕನಾಗಿದ್ದಾನೆ ಅಂತ ಹೇಳ್ತಾರೆ. ರಕ್ಷಕನಾಗಿದೆ ಅದು. ಅದರ ಅನುಮತಿ ಇಲ್ಲದೆ ಸರ್ಕಾರಕ್ಕೆ ತೆರಿಗೆ ಇತ್ಯಾದಿಗಳ ಮೂಲಕ ಹಣವನ್ನು ಎತ್ತುವಂತಿಲ್ಲ, ಹಾಗೆ ಅದರ ಜೊತೆಗೆ ಖರ್ಚು ಕೂಡ ಮಾಡುವಂತಿಲ್ಲ. ಹಣಕಾಸಿನ ವಿಚಾರದಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಇನ್ನು ನ್ಯಾಯಾಂಗೀಯ ಅಧಿಕಾರಗಳು. ನ್ಯಾಯಾಂಗೀಯ ಅಧಿಕಾರದಲ್ಲಿ ಏನು ಮಾಡ್ತದೆ ಅಂದರೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರನ್ನು ವಜಾ ಮಾಡುವಂಥ ಅಧಿಕಾರ ಲೋಕಸಭೆಗೆ ಇದೆ. ಲೋಕಸಭೆಯು ಕೆಲವು ನ್ಯಾಯಾಂಗೀಯ ಕಾರ್ಯಗಳನ್ನು ಕೂಡ ಮಾಡ್ತದೆ. ಅದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನು ವಜಾ ಮಾಡುವಂಥ ಅಧಿಕಾರ ಅದಕ್ಕಿದೆ. ಅದೇ ರೀತಿ ಮುಖ್ಯ ಚುನಾವಣಾಧಿಕಾರಿಗಳು, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ವಜಾ ಮಾಡುವಲ್ಲಿ ಕೂಡ ಲೋಕಸಭೆ ಇದೆ. ಸಂವಿಧಾನಾತ್ಮಕ ಕಾರ್ಯಗಳು. ಸಂವಿಧಾನದ ತಿದ್ದುಪಡಿ ಮಾಡುವಂಥ ಅಧಿಕಾರ ಲೋಕಸಭೆಗೆ ಮತ್ತು ರಾಜ್ಯಸಭೆ ಎರಡಕ್ಕೂ ಕೂಡ ಇದೆ. ಇಲ್ಲಿ ರಾಜ್ಯಸಭೆಗೆ ಕೂಡ ಇದೆ ನೋಡಿ. ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆರಡು ಇದೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವುದೇ ಸದನದಲ್ಲಿ ಕೂಡ ಮಂಡಿಸ್ಬೋದು. ಸಂವಿಧಾನದ ತಿದ್ದುಪಡಿ ಮಾಡುವ ವಿಚಾರ ಇದೆಯಲ್ಲ, ಅದನ್ನು ಲೋಕಸಭೆಯಲ್ಲೂ ಕೂಡ ಮಂಡಿಸ್ಬೋದು, ರಾಜ್ಯಸಭೆಯಲ್ಲೂ ಕೂಡ ಮಂಡಿಸ್ಬೋದು. ಸಂವಿಧಾನ ತಿದ್ದುಪಡಿ ಮಸೂದೆಯು ಸಂಸತ್ತಿನ ಉಭಯ ಸದನಗಳಿಂದ ಪಾಸಾಗಬೇಕು. ನಂತರ ಚುನಾವಣಾ ಕಾರ್ಯಗಳು. ಚುನಾವಣಾ ಕಾರ್ಯಗಳು. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು
ಭಾಗವಹಿಸ್ತಾರೆ. ಯಾರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಚುನಾವಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಸಭೆಯ ಸದಸ್ಯರು ಭಾಗವಹಿಸ್ತಾರೆ. ಸಭೆಯ ಅಧ್ಯಕ್ಷತೆ ವಹಿಸಲು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ರಾಷ್ಟ್ರಪತಿಯು ಘೋಷಿಸಿದ ನಾನಾ ರೀತಿಯ ತುರ್ತು ಪರಿಸ್ಥಿತಿ ಮುಂದುವರಿಕೆಗೆ ಲೋಕಸಭೆಯು ಸಮ್ಮತಿ ಅಗತ್ಯ. ಈಗ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಎಲ್ಲ ಘೋಷಿಸುವಂಥದ್ದು ಯಾರು? ರಾಷ್ಟ್ರಪತಿಯವರು. ಆ ಒಂದು ತುರ್ತು ಪರಿಸ್ಥಿತಿಯ ಮುಂದುವರಿಕೆಗೆ ಲೋಕಸಭೆಯ ಸಮ್ಮತಿ ಕೂಡ ಅವಶ್ಯಕವಾಗಿದೆ. ಇನ್ನು ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಲೋಕಸಭಾ ಸದಸ್ಯರು ಸರಕಾರದ ಗಮನವನ್ನು ಸೆಳೆಯುವಂಥದ್ದು. ಇವಿಷ್ಟು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂತಹ ವಿಚಾರ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ರಾಜ್ಯಸಭೆಯ ರಚನೆ, ಅಧಿಕಾರ ಕಾರ್ಯಗಳು, ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳನ್ನೆಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.